ಹಾಗೆ ಕರ್ನಾಟಕಕ್ಕೆ ಎಸ್ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾದದ್ದು. ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಕರೆಸ್ಕೊಂಡಿದ್ದು, ಐಟಿ ಹಬ್ ಅಂತ ಅನ್ಸ್ಕೊಂಡಿದ್ದೆಲ್ಲವೂ ಕೂಡ ಎಸ್ಎಂ ಕೃಷ್ಣ ಅವರ ಅವಧಿಯಲ್ಲೇ. ಸೋಮನಹಳ್ಳಿಯಿಂದ ದಿಲ್ಲಿಯವರೆಗೂ ಕೃಷ್ಣ ಯಾಗದ ಸಂಪೂರ್ಣ ವರದಿ ನಿಮ್ಮ ಮುಂದೆ. ಮಂಡ್ಯ ಟು ಇಂಡಿಯಾ, ಇದು ಕೃಷ್ಣ ಪಥದ ಇತಿಹಾಸ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 130-150 ಸ್ಥಾನಗಳನ್ನು ನೀವು ದೊರಕಿಸಿಕೊಟ್ರೆ, ಮಂಡ್ಯ ಜಿಲ್ಲೆಯವರು, ಮದ್ದೂರು ತಾಲೂಕಿನವರು ನೀವು ಹೇಳಿದಂತವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಇದು ಎಸ್ಎಂ ಕೃಷ್ಣ ಅವರ ಪವರ್ಫುಲ್ ಮಾತು. 1999ರ ಚುನಾವಣೆಯ ಹೊತ್ತಲ್ಲಿ ಎಸ್ಎಂ ಕೃಷ್ಣ ತಾವಾಡಿದ ಮಾತನ್ನ ನಿಜ ಮಾಡಿದ್ರು. ಎಸ್ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಬಹುಮತ ಪಡೆದು ರಾಜ್ಯದ 16ನೇ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಏರಿದ್ರು. ಆದರೆ ಮಂಡ್ಯ ಟು ಇಂಡಿಯಾವರೆಗೂ ಕೃಷ್ಣ ಅವರ ರಾಜಕೀಯ ಹಾದಿ ಇದೀಗ ಇತಿಹಾಸ. ಎಸ್ಎಂ ಕೃಷ್ಣ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ 1932 ಮೇ 1ರಂದು ಜನಿಸಿದ್ರು. ತಂದೆ ಮಲ್ಲಯ್ಯ ಅಂದಿನ ಕಾಲದಲ್ಲೇ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು. ರಾಷ್ಟ್ರ ಹಾಗೂ ರಾಜ್ಯ ಒಕ್ಕಲಿಗ ಸಂಘದ ಮಹಾ ಕಾರ್ಯದರ್ಶಿಯಾಗಿ ಮಲ್ಲಯ್ಯ ಸೇವೆ ಸಲ್ಲಿಸಿದ್ರು. ಸಾವಿರದ 1950ರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA, 1955ರಲ್ಲಿ ಬೆಂಗಳೂರಿನ ಲಾ ಕಾಲೇಜಿನಲ್ಲಿ BL ಪದವಿ ಪಡೆದುಕೊಂಡರು. 1956ರಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕ ಫ್ಲೈಟ್ ಹತ್ತಿದ್ರು. ಟೆಕ್ಸಾಸ್ನ ಡಲ್ಲಾಸ್ ನಗರದ ಸದರನ್ ಮೆಥಾಡಿಸ್ಟ್ ವಿವಿಯಲ್ಲಿ MCL ಪದವಿ ಪಡೆದುಕೊಂಡಿದ್ರು. ಬಳಿಕ PhD ಮಾಡಿದ್ರು. ಇಂತಹ ನಾಯಕನ ರಾಜಕೀಯ ಜರ್ನಿ ಶುರುವಾಗಿದ್ದು 1962ರಲ್ಲಿ. ನಮ್ಮ ರಾಜ್ಯದಲ್ಲಿ ಎಸ್ಎಂ ಕೃಷ್ಣ ಅವರು ಒಬ್ಬ ಹಿರಿಯ ರಾಜಕಾರಣಿ. ನಾನು ಅವರು ಇಬ್ಬರು ಒಂದೇ ಸಾರಿ ಅಸೆಂಬ್ಲಿಗೆ ಬಂದ್ವಿ. 1962ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವೀರಣ್ಣಗೌಡ ವಿರುದ್ಧ ಎಸ್ಎಂ ಕೃಷ್ಣ ಸ್ಪರ್ಧಿಸಿದ್ರು. ಮೊದಲ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಗೆದ್ದಿದ್ದ ಕೃಷ್ಣ ಆ ಬಳಿಕ ಹಿಂತಿರುಗಿ ನೋಡಲೇ ಇಲ್ಲ. ಎಸ್ಎಂ ಕೃಷ್ಣ ತಮ್ಮ 60 ವರ್ಷಗಳ ಸುದೀರ್ಘ ರಾಜಕೀಯದ ಜೀವನದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ, ರಾಜ್ಯಸಭೆ ಸದಸ್ಯರಾಗಿದ್ದರು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸ್ಪೀಕರ್ ಮತ್ತು ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. 2004ರಿಂದ 2008ರವರೆಗೆ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. 10 ಚುನಾವಣೆಗಳನ್ನು ಎದುರಿಸಿರುವ ಕೃಷ್ಣ 6 ವಿಧಾನಸಭಾ ಚುನಾವಣೆಗಳಲ್ಲಿ 4ರಲ್ಲಿ ಗೆಲುವು ಕಂಡು 2 ಚುನಾವಣೆಯಲ್ಲಿ ಸೋಲನುಭವಿಸಿದ್ದಾರೆ. 4 ಲೋಕಸಭಾ ಚುನಾವಣೆಗಳನ್ನು ಎದುರಿಸಿದ್ದು, ಈ ಪೈಕಿ 3 ಚುನಾವಣೆಯಲ್ಲಿ ಗೆಲುವು ಪಡೆದು 1 ಚುನಾವಣೆಯಲ್ಲಿ ಸೋಲು ಕಂಡಿದ್ದಾರೆ. 1992ರಲ್ಲಿ ಸಿಎಂ ಸ್ಥಾನ ಕೈತಪ್ಪಿದ್ದರೂ ಶಾಂತವಾಗಿದ್ದ ಕೃಷ್ಣ. ನಿಜ, 1989ರಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ವಿಧಾನಸಭೆಗೆ ಆಯ್ಕೆಯಾದ ಕೃಷ್ಣ 1992ರವರೆಗೆ ವಿಧಾನಸಭೆಯ ಸ್ಪೀಕರ್ ಆಗಿ ನೇಮಿತರಾಗಿದ್ದರು. 1992ರಲ್ಲಿ ಎಸ್ಎಂ ಕೃಷ್ಣ ಅವರೇ ಸಿಎಂ ಅನ್ನೋದು ಬಹುತೇಕ ಪಕ್ಕಾ ಆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ನಡೆದ ಬೆಳವಣಿಗೆಯಲ್ಲಿ ವೀರಪ್ಪ ಮೊಯ್ಲಿ ಸಿಎಂ ಆದರು. ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಮುನಿಸಿಕೊಳ್ಳದ ಎಸ್ಎಂ ಕೃಷ್ಣ DCM ಆದರು. 92ನೇ ಇಸ್ವಿಯಲ್ಲಿ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಆಗುತ್ತೆ. ಮಹದೇಶ್ವರ ಬೆಟ್ಟಕ್ಕೆ ದಂಪತಿಗಳ ಸಮೇತ ಪೂಜೆಗೆ ಹೋಗ್ತಾರೆ. ನಾವೆಲ್ಲರೂ ಕೂಡ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ವಿಧಾನಸೌಧವೆಲ್ಲರೂ ಕೂಡ ಬಹಳ ಜನ ಜಮಾಯಿಸಿರ್ತೀವಿ. ಕೊನೆಯ ಕ್ಷಣದಲ್ಲಿ ಟಪಾಲಲ್ಲಿ ವೀರಪ್ಪ ಮೊಯ್ಲಿ ಅವರ ಹೆಸರು ಬರುತ್ತೆ. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಾಗ ಇವರೇ ಮುಖ್ಯಮಂತ್ರಿ ಅಂತೇಳಿ ಮಹದೇಶ್ವರನ ಬೆಟ್ಟಕ್ಕೂ ಪೂಜೆ ಮಾಡಿಸ್ಕೊಂಡು ಬಂದಂತ ಎಸ್ಎಂ ಕೃಷ್ಣರವರು ಪ್ರತಿಭಟನೆ ಮಾಡಲಿಲ್ಲ, ವಿರೋಧ ಮಾಡಲಿಲ್ಲ, ಉಪಮುಖ್ಯಮಂತ್ರಿ ಆದರು.
ಹೀಗೆ ಯಾರೊಂದಿಗೂ ಮುನಿಸಿಕೊಳ್ಳದೆ ಕಾಂಗ್ರೆಸ್ನಲ್ಲಿ ಎಲ್ಲಾ ಹುದ್ದೆಗಳನ್ನ ಅಲಂಕರಿಸಿದ್ದ ಎಸ್.ಎಂ. ಕೃಷ್ಣ ತಮ್ಮ ರಾಜಕೀಯ ಕೊನೆಗಾಲದಲ್ಲಿ ಬಿಜೆಪಿ ಸೇರಿದ್ರು. ಬ್ಯೂರೋ ರಿಪೋರ್ಟ್, TV9.